ನೀವು ಮತ್ತೆ ನಮ್ರತ ತುಂಬಾ ಫ್ರೆಂಡ್ಸ್ ಆಗಿದ್ದಂತಹ ಒಂದು ಆ ಟೈಮಲ್ಲಿ, ಬಿಕಾಸ್ ಎಲ್ಲರೂ ಕೂಡ ಬೇರೆನೇ ಅನ್ಕೊಂಡಿದ್ರು. ನೀವು ಹೊರಗಡೆ ಬಂದ್ಮೇಲೆ ನೀವು ಅದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಕೊಟ್ಟಿರ್ಲಿಲ್ಲ. ಒಳಗಡೆ ಹೋದ್ಮೇಲೆ ನಿಮ್ ಸಿಟ್ಟನ್ನೇ ನೀವು ನಮ್ರತನ ಮೇಲೆ ತೀರಿಸ್ಕೊಳ್ತೀರಾ. ಎವ್ರಿಥಿಂಗ್ ಇಸ್ ನಾಟ್ ಟೆಲಿಕಾಸ್ಟೆಡ್. ಸೊ ನಾನೇನು ಅಂದರೆ ಕೆಟ್ಟದಾಗೇನು ವರ್ತನೆ ಮಾಡಿಲ್ಲ ಆ್ಯಂಡ್ ನಾನು ಅವ್ರಿಗೇನು ಹೇಳಿಲ್ಲ. ಅದು ಆಮೇಲೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ಮ್ಯಾಮ್. ಅಂದರೆ ನೀವು ಈ ಕಡೆಯಿಂದ ನೋಡಿದ್ರೆ ನಾನು ಕರೆಕ್ಟ್ ಅನ್ಸುತ್ತೆ, ಆ ಕಡೆಯಿಂದ ನೋಡಿದ್ರೆ ಅವ್ರು ಕರೆಕ್ಟ್ ಅನ್ಸುತ್ತೆ. ಆ್ಯಂಡ್ ಇದ್ರ ಬಗ್ಗೆ ನಾನು ಜಸ್ಟಿಫಿಕೇಶನ್ ಕೊಡೋದು ಇನ್ನೇನೋ ಮಾಡೋದು ಅಂದರೆ ಐ ಆಮ್ ನಾಟ್ ಇನ್ ಅ ಮೂಡ್ ಫಾರ್ ದ್ಯಾಟ್. ಆ್ಯಂಡ್ ಆಲ್ಸೋ ಈಗ ಯಾರೋ ನನ್ನನ್ನು ಕೆಟ್ಟವರು ಅಂತ ಅಂದ್ಕೊಂಡ್ರೆ ನಾನು ಕೆಟ್ಟವನೇ, ಈಗ ಯಾರೋ ನನ್ನನ್ನು ಒಳ್ಳೆಯವನು ಅಂತ ಅಂದ್ಕೊಂಡ್ರೆ ನಾನು ಒಳ್ಳೆಯವನೇ. ನಾನು ಬಿಗ್ ಬಾಸಿಂದ ಆಚೆ ಬಂದಮೇಲೆ ಸ್ನೇಹಿತವ್ರಿಗೆ ಮದುವೆ ಆಗಿದೆ, ಸ್ನೇಹಿತವರು ಸುಳ್ಳು ಹೇಳಿದ್ರು ಅಂತ ಎಲ್ಲ ವೈರಲ್ ಆಗಿ ಏನೇನೋ ನ್ಯೂಸ್ ಮಾಡಿದ್ರು. ಒಂದು ಬ್ರೇಕ್ ಬಗ್ಗೆ ನೀವು ಹೇಳ್ತಾ ಇರೋದು ಅದು ಕೇಳಲೇಬೇಕು. ಬಿಕಾಸ್ ಇಷ್ಟು ವರ್ಷ ನೀವು ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಯುವರಾಣಿಯಿಂದ ನಿಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಆದ್ಮೇಲೆ ನೀವು ಬಿಗ್ ಬಾಸಿಗೆ ಬರ್ತೀರಾ. ಅದಾದ್ಮೇಲೆ ಇದೊಂದು ಸೀರಿಯಲ್ ಬರುತ್ತೆ, ಆಮೇಲೆ ಇವಾಗ ಮೈಕ್ರೋ ಸೀರೀಸ್. ಸೊ ಇಷ್ಟೆಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಫುಲ್ ಫ್ಲೆಡ್ಜ್ ಆಗಿ ಸ್ನೇಹಿತಿಗೆ ಒಂದು ಸೀರಿಯಲ್ ಅಲ್ಲಿ ಆಗಿರ್ಬಹುದು, ಒಂದು ಸಿನಿಮಾದಲ್ಲಿ ಆಗಿರ್ಬೋದು, ಅಥವಾ ವೆಬ್ ಸೀರೀಸ್ ಅಲ್ಲಿ ಆಗಿರ್ಬೋದು, ಹೀರೋ ಆಗಿ ಕಾಣಿಸ್ಕೊಳ್ಳುವಂತಹ ಒಂದು ಅವಕಾಶ ಸಿಗ್ಲಿಲ್ವಾ? ಅದೊಂದು ಬ್ರೇಕ್ ಅದಕ್ಕೋಸ್ಕರ ಹುಡುಕ್ತಾ ಇದ್ದಾರೆ ಆ ಬ್ರೇಕಿಗೆ ಅಂತ. ಮ್ಯಾಮ್ ಅಂದರೆ ನೀವು ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ, ನಾನು ಇಂಡಸ್ಟ್ರಿ ಅಂದರೆ ಟೆಲಿವಿಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ 3.5 ವರ್ಷ ಏನೋ ಆಯಿತು. 3.5 ವರ್ಷದಿಂದ 4 ವರ್ಷ ಏನೋ ಆಯಿತು. 3.5 ವರ್ಷದಲ್ಲಿ ನಾನು ಇಷ್ಟು ಪ್ರಾಜೆಕ್ಟ್ ಮಾಡಿದ್ದೀನಿ. ಆ್ಯಂಡ್ 3.5 ವರ್ಷದಲ್ಲಿ ನಾನು ಬಿಗ್ ಬಾಸ್ ಮಾಡಿದ್ದೀನಿ. ಕೆಲವರು ಒಂದು 10-15 ವರ್ಷ ಇಂಡಸ್ಟ್ರಿಲಿದ್ದು ಆಮೇಲೆ ಬಿಗ್ ಬಾಸ್ಗೆ ಹೋಗ್ತಾರೆ. ನಾನು 1 ವರ್ಷ ಸೀರಿಯಲ್ ಮಾಡಿ ಬಿಗ್ ಬಾಸ್ಗೆ ಹೋದೆ. ಆ್ಯಂಡ್ ಐ ಫೀಲ್ ಲೈಕ್ ಫೇಮ್ ವಿಚಾರದಲ್ಲಿ ನನಗೆ 4 ವರ್ಷದಲ್ಲಿ ಏನು ಫೇಮ್ ಸಿಗಬೇಕೋ ಆ ಫೇಮ್ ಸಿಕ್ಕಿದೆ. ಬಟ್ ಆ್ಯಕ್ಟಿಂಗ್ ಆಪರ್ಚುನಿಟಿ ಅಂತ ನೋಡಿದ್ರೆ ಎಲ್ಲೋ ಪ್ರಾಬ್ಲಿ ಅಷ್ಟು ಸಿಕ್ಕಿಲ್ಲೇನೋ. ಅಂದರೆ ನನ್ನ ಪೊಟೆನ್ಷಿಯಲ್ ತಕ್ಕಂಗೆ ನನಗಿನ್ನೂ ಆಪರ್ಚುನಿಟಿ ಸಿಕ್ಕಿಲ್ಲೇನೋ ಅಂತ ನನಗೆ ಅನಿಸುತ್ತೆ. ಬಟ್ ಐ ಫೀಲ್ ಲೈಕ್ ನಾವು ಕೂತ್ಕೊಂಡು ಕಂಪ್ಲೇಂಟ್ ಮಾಡೋದ್ರಿಂದ ಏನೂ ಆಗಲ್ಲ ಮ್ಯಾಮ್. ಆ್ಯಂಡ್ ಆ ಆಪರ್ಚುನಿಟಿ ನಂಗೆ ಯಾವತ್ತು ಬೇಕಾದ್ರೂ ಸಿಗ್ಬೋದು. ಈಗ ಬೇಕಾದ್ರೂ ನಂಗೆ ಯಾವುದೋ ಕಾಲ್ ಬರ್ಬೋದು. ದ ಓನ್ಲಿ ಥಿಂಗ್ ದಟ್ ಮ್ಯಾಟರ್ಸ್ ಇಸ್ ನಾನು ಸಿಗೋ ಪ್ರತಿ ಆಪರ್ಚುನಿಟಿನ ಯೂಸ್ ಮಾಡ್ಕೋತಾ ಇದ್ದೀನ, ಪ್ರತಿದಿನ ಐ ಐ ಗಿವಿಂಗ್ ಮೈ ಬೆಸ್ಟ್ ಅಂತ. ಆ್ಯಂಡ್ ಐ ಆಮ್ ಡೂಯಿಂಗ್ ದಟ್. ನನ್ನ ಕೈಯಲ್ಲಿ ಏನಿದೆಯೋ, ನನಗೆ ಆ ಕ್ಯಾರೆಕ್ಟರ್ಗೆ ಆ ಸೀನ್ಗೆ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಮಿಕ್ಕಿರೋದೆಲ್ಲ ಇಟ್ಸ್ ಲೆಫ್ಟ್ ಟು ದ ಯೂನಿವರ್ಸ್ ಮ್ಯಾಮ್. ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್ಸ್. ಅದು ಆಡಿಯನ್ಸಿಗೆ ಬಿಟ್ಟಿರೋದು, ದೇವ್ರಿಗೆ ಬಿಟ್ಟಿರೋದು. ಕೆಲವೊಂದಿಷ್ಟು ಆರ್ಟಿಸ್ಟ್ಗಳಿಗೆ ತಲೆಲಿರುತ್ತೆ, ರಿಯಾಲಿಟಿ ಶೋಗಳು ಮಾಡಿದ್ರೆ ನಮಗೆ ಫೇಮ್ ಸಿಗುತ್ತೆ, ಅದರಿಂದ ಆಚೆ ಬಂದಮೇಲೆ ನಮಗೆ ಒಳ್ಳೆ ರೀತಿಯಾದಂತಹ ಅವಕಾಶಗಳು ಸಿಗುತ್ತೆ ಅಂತಂದು. ಸೊ ರಿಯಾಲಿಟಿ ಶೋಗಳನ್ನೇ ಮಾಡುವಂತಹ ಒಂದಿಷ್ಟು ಜನ ಆರ್ಟಿಸ್ಟ್ಗಳನ್ನು ನಾವು ನೋಡಿದ್ದೀವಿ. ಸೊ ಇದು ಎಷ್ಟರ ಮಟ್ಟಿಗೆ ತಪ್ಪು ಕಲ್ಪನೆ? ಆ ರಿಯಾಲಿಟಿ ಶೋ ಇಂದ ನಮಗೆ ಒಂದು ಬಿಗ್ ಆಫರ್ ಸಿಕ್ಕೇ ಬಿಡುತ್ತೆ, ನಮ್ಮ ಲೈಫ್ ಹಿಂಗೆ ಚೇಂಜ್ ಆಗಿಬಿಡುತ್ತೆ ಅನ್ನೋದು. ಅಂದರೆ ಇಟ್ ಡಿಪೆಂಡ್ಸ್ ಆನ್, ಅಂದರೆ ಪ್ರತಿ ಕಂಟೆಸ್ಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಆ ರಿಯಾಲಿಟಿ ಶೋ ಅಲ್ಲಿ ಹೇಗೆ ಕಾಣಿಸ್ಕೊಂಡಿದ್ದಾರೆ, ಅವ್ರ ಆ ರಿಯಾಲಿಟಿ ಶೋಯಿಂದ ಹೊರಗಡೆ ಬಂದ ಮೇಲೆ ಅವ್ರನ್ನವರು ಹೇಗೆ ಪ್ರಮೋಟ್ ಮಾಡ್ಕೊಂಡಿದ್ದಾರೆ, ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಎಲ್ಲರಿಗೂ ಅದೇ ಥರ ವರ್ಕ್ ಆಗುತ್ತೆ. ಅಂದರೆ ಈಗ 10 ಸೀಸನ್ ಮಾಡಿದ್ರೆ ಅದರಲ್ಲಿ ಯಾರೋ ಒಬ್ಬರೋ ಇಬ್ರಿಗೋ ವರ್ಕ್ ಆಗುತ್ತೆ. ಆ್ಯಂಡ್ ರಿಯಾಲಿಟಿ ಶೋ ಫೇಮ್ ಇಸ್ ವೆರಿ ಶಾರ್ಟ್ ಲಿವ್ಡ್ ಅಲ್ವಾ? ನನಗೂ ಹಂಗೆ ಅನ್ಸುತ್ತೆ. ಅಂದರೆ ಹೊಸ ಸೀಸನ್ ಬರೋ ತನಕ ನಿಮ್ಮನ್ನು ನೆನ್ಪಿಟ್ಕೊಂಡಿರ್ತಾರೆ. ಆ್ಯಂಡ್ ಅದಾದಮೇಲೆ ಹೊಸ ಕಂಟೆಸ್ಟೆಂಟ್ಗಳು ಬರ್ತಾರೆ. ಸೊ ಐ ಫೀಲ್ ಲೈಕ್ ಯು ಶುಡಂಟ್ ಟೇಕ್ ರಿಯಾಲಿಟಿ ಶೋ ಫೇಮ್ ವೆರಿ ಸೀರಿಯಸ್ಲಿ. ಆ ಥರ ತುಂಬ ಜನ ಇದ್ದಾರೆ, ಸೀರಿಯಸ್ ಆಗಿ ತಗೊಂಡಿರೋ, ಏನೂ ಮಾಡೋಕ್ಕಾಗೋದಿಲ್ಲ. ಆ ನೆಕ್ಸ್ಟ್ ಸೀಸನ್ ಬರೋ ತನಕ ಅವ್ರದ್ದೊಂದು ಸ್ವಲ್ಪ ಹವಾ ಹೋಗ್ತಾ ಇರೋದು. ಆ್ಯಂಡ್ ಐ ಫೀಲ್ ಲೈಕ್ ಯು ಶುಡಂಟ್ ಟೇಕ್ ಎನಿ ಸಾರ್ಟ್ ಆಫ್ ಫೇಮ್ ಸೀರಿಯಸ್ಲಿ ಮ್ಯಾಮ್. ಶಾರುಖ್ ಖಾನ್ ಅವ್ರದ್ದು ಒಂದು ತುಂಬ ಫೇವ್ರೆಟ್ ಕೋಟ್ ಇದೆ ನನಗೆ. ನೀವು ನಿಮ್ಮ ಫೇಮ್ನ ಟೀ ಶರ್ಟ್ ಥರ ಹಾಕೊಬೇಕಂತೆ. ಯು ಶುಡಂಟ್ ವೇರ್ ಇಟ್ ಲೈಕ್ ಅ ಟಕ್ಸೀಡೋ. ಅಂದರೆ ತುಂಬ ಕ್ಯಾಶುವಲ್ ಆಗಿರ್ಬೇಕಂತೆ, ಯಾವತ್ತೂ ತಲೆಗೆ ತೊಗೊಂಬಾರ್ದಂತೆ. ಬಿಕಾಸ್ ಅದು ಯಾವತ್ತು ಬೇಕಾದರೂ ಹೋಗುತ್ತೆ, ಅದು ಯಾವತ್ತು ಬೇಕಾದರೂ ಬರುತ್ತೆ. ಸೊ ಇಷ್ಟು ವರ್ಷದಲ್ಲಿ ನಿಮಗೆ ಅಂದಿರೋದು ಉಂಟಾ? ದುರಹಂಕಾರ ಇದೆ, ಅವರಿಗೆ ಆಟಿಟ್ಯೂಡ್ ಇದೆ, ಆ ಥರದ್ದು ಏನಾದರೂ ಬಂದಿರೋದುಂಟಾ? ಬಿಗ್ ಬಾಸ್ ಆದ್ಮೇಲೂ ಕೂಡ ಆ ಥರದ್ದು ಏನಾದರೂ ಒಂದಿಷ್ಟು ಮಾತುಗಳು ಕೇಳಿರೋದುಂಟಾ ನೀವು? ಇಲ್ಲ ಮ್ಯಾಮ್, ಆ ಥರ ಯಾವತ್ತೂ ಬಂದಿಲ್ಲ. ಬಿಕಾಸ್ ನಾನು ಯಾವತ್ತೂ ಏನೂ ತಲೆಗೆ ತೊಗೊಂಡೇ ಇಲ್ಲ. ಐ ಹ್ಯಾವ್ ನೆವರ್ ಟೇಕನ್ ಎನಿಥಿಂಗ್ ಸೀರಿಯಸ್ಲಿ. ಅಂದರೆ ನನ್ನ ದ ಓನ್ಲಿ ಥಿಂಗ್ ಐ ವಾಂಟ್ ಟು ಡೂ ಇಸ್ ಐ ವಾಂಟ್ ಟು ವರ್ಕ್. ನನಗೆ ಆ್ಯಕ್ಟಿಂಗ್ ಮಾಡಬೇಕು.
ಆ್ಯಂಡ್ ಆ್ಯಕ್ಟಿಂಗ್ ಮಾಡಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ. ಅದು ಬಿಟ್ಟು ಅಂದರೆ ಯಾವುದೋ ಶೋ ವರ್ಕ್ ಆಗಲ್ಲ, ಫೇಮ್ ಬರುತ್ತೆ, ಫೇಮ್ ಹೋಗುತ್ತೆ, ಆಲ್ ದ್ಯಾಟ್ ಡಸಂಟ್ ಮ್ಯಾಟರ್. ಓಕೆ, ಸೊ ನಿಮ್ಗೊಂದು ಫೋಟೋ ತೋರಿಸ್ತೀನಿ, ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಈ ಫೋಟೋ ನಿಮ್ಮದು ಸೋಷಿಯಲ್ ಮೀಡಿಯಾದಲ್ಲಿ. ಇದನ್ನೊಂದು ಸ್ವಲ್ಪ ಝೂಮ್ ಹಾಕಿ ನೋಡ್ಕೊಂಬಿಡಿ ನೀವು. ಸೊ ಇದು ನೀವು ಹೇಳಿ. ನಮ್ಮನೆ ಯುವರಾಣಿಲಿ ಮದುವೆ ಶೂಟ್ ಆಗ್ತಾ ಇತ್ತು. ಓಕೆ. ಆ್ಯಂಡ್ ನನ್ನ ಕೋ ಆ್ಯಕ್ಟರ್ ಖುಷಿ ಶಿವು ಅವ್ರಿಗೆ ಅಂದರೆ ಅದೇನೋ ನಾನು ಇದುವರೆಗೂ ಕೇಳೇ ಇಲ್ಲ, ಅವ್ರಿಗೆ ಮದುವೆ ಅಂದರೆ ಭಯ ಅಂತೆ. ಅಂದರೆ ಕೆಲವ್ರಿಗೆ ಹೈಡ್ರೋಫೋಬಿಯಾ ಇರುತ್ತೆ, ಕೆಲವ್ರಿಗೆ ಇನ್ನೇನೋ ಫೋಬಿಯಾ ಇರುತ್ತೆ, ಸ್ಪೈಡರ್ಸ್ ಅಂದರೆ ಭಯ ಇರುತ್ತೆ, ಅವ್ರಿಗೆ ಮದುವೆ ಅಂದರೆ ಭಯ ಅಂತೆ. ಸೊ ಅದರಲ್ಲಿ ನಾರ್ಮಲಿ ಸೀರಿಯಲಲ್ಲಿ ತಾಳಿ ಕಟ್ತಾರಲ್ಲ, ಅವ್ರಿಗೆ ಭಯ ಅಂತ ನಡುಕ್ತಾ ಇದ್ರು. ಸೊ ನಾನು ಅವ್ರಿಗೆ ಭಯ ಹೋಗ್ಲಿ ಅಂತ ತಾಳಿ ಇಟ್ಕೊಂಡು ಅವ್ರಿಗೆ ಹೆದರಿಸ್ತಾ ಇದ್ದೆ. ಈಗ ಯಾರಿಗೂ ನೀರು ಕಂಡ್ರೆ ಭಯ ಅಂದರೆ ಅವ್ರಿಗೆ ನೀರು ತಳ್ಳಿದ್ರೆ ಅವರು ಮತ್ತೆ ಈಜು ಬರ್ತಾರಲ್ಲ, ಹಂಗೆ ಅವ್ರಿಗೆ ತಾಳಿ ಇಟ್ಕೊಂಡು ಎದುರಿಸ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಡೈರೆಕ್ಟ್ರು ಅದನ್ನು ವಿಡಿಯೋ ಮಾಡಿ ಹಾಕಿದ್ರು, ಅದು ವೈರಲ್ ಆಗಿತ್ತು. ಆ್ಯಂಡ್ ಈ ವೈರಲ್ ಆಗಿರೋ ವಿಡಿಯೋನ ನಾನು ಬಿಗ್ ಬಾಸಿಂದ ಆಚೆ ಬಂದಮೇಲೆ ಸ್ನೇಹಿತ ಅವ್ರಿಗೆ ಮದುವೆ ಆಗಿದೆ, ಸ್ನೇಹಿತ ಅವರು ಸುಳ್ಳು ಹೇಳಿದ್ರು ಅಂತ ಎಲ್ಲ ವೈರಲ್ ಆಗಿ ಏನೇನೋ ನ್ಯೂಸ್ ಮಾಡಿದ್ರು. ಬಟ್ ತುಂಬ ಜನಕ್ಕೆ ಗೊತ್ತಿದೆ ಅದು ಸೀರಿಯಲ್ ವೆಡ್ಡಿಂಗ್ ಅಂತ. ಸೊ ಸ್ನೇಹಿತಿಗೆ ಮದುವೆ ಆಗಿಲ್ಲ ಅದು. ಓಕೆ, ಗರ್ಲ್ ಫ್ರೆಂಡು ಅಥವಾ ಕಮಿಟೆಡು ಅಥವಾ ಯಾರಾದರೂ ಬಂದರೆ ಅಪ್ಲಿಕೇಶನ್ ಹಾಕೋರಿದ್ರೆ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೋದು, ಆ ಥರದ್ದು ಏನಾದರೂ ಇದೆಯಾ, ಹೇಗೆ? ಇಲ್ಲ ಮ್ಯಾಮ್, ರೈಟ್ ನಾವ್ ಮೈ ಫೋಕಸ್ ಇಸ್ ಓನ್ಲಿ ವರ್ಕ್. ಬಿಕಾಸ್ ಐ ಫೀಲ್ ಲೈಕ್ ರೈಟ್ ನಾವ್ ಐ ಆಮ್ ಇನ್ ಮೈ ಪ್ರೈಮ್, ಲೈಕ್ ಫಿಸಿಕಲಿ. ಆ್ಯಂಡ್ ಈಗ ನಾನು ಎಷ್ಟು ಕೆಲಸ ಮಾಡ್ತೀನೋ ಅಷ್ಟು ಒಳ್ಳೆಯದು. ಸೊ ಐ ಆಮ್ ಜಸ್ಟ್ ಟ್ರೈಂಗ್ ಟು ಫೋಕಸ್ ಆನ್ ಮೈ ವರ್ಕ್. ಸೊ ಬೇರೆ ಕಡೆ ನಿಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಬಿಡೋದಿಲ್ಲ? ಇಲ್ಲ, ತುಂಬ ಡಿಸ್ಟ್ರಾಕ್ಟ್ ಆಗ್ಬಿಟ್ಟಿದ್ದೆ. ಸೊ ಐ ಆಮ್ ಟ್ರೈಂಗ್ ಟು ಫೋಕಸ್ ನಾವು. ಓಕೆ, ಸೊ ನಾ ಇವಾಗ ಅದೇ ವಿಷಯಕ್ಕೆ ಬರ್ತೀನಿ. ನೀವು ಒಂದ್ಸಲ ಬಿಗ್ ಬಾಸಿಂದ ಮನೆಗೆ ಬಂದ ತಕ್ಷಣ, ಐ ಮೀನ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ವಿನೋ ಎಲ್ರಿಗೂ ಗೊತ್ತು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡಿದ್ರು. ನೀವು ಕೊನೆಗೆ ಕಮೆಂಟ್ ಸೆಕ್ಷನ್ ಎಲ್ಲ ಆಫ್ ಮಾಡೋ ಲೆವೆಲ್ಲಿಗೆ ನಿಮ್ಮನ್ನ ಬೈದಿದ್ರು ಅಂತಂದು. ಬಟ್ ಬಿಗ್ ಬಾಸ್ ಇನ್ನೊಂದ್ಸಲ ನಿಮ್ಗೆ ಚಾನ್ಸ್ ಕೊಡುತ್ತೆ ಒಳಗಡೆ ಹೋಗೋದಕ್ಕೆ, ಜಸ್ಟ್ ಮೀಟಪ್ ಮಾಡೋದಕ್ಕೆ ಅಂತಂದು. ಆ ಟೈಮಲ್ಲಿ ಸ್ನೇಹಿತರು ಸಿಕ್ಕಾಪಟ್ಟೆ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿದ್ರು. ಯಾಕೆ ಬೇಕಾಗಿತ್ತು ಇದೆಲ್ಲ ಅನ್ನುವಂತಹ ಒಂದಿಷ್ಟು ಬರ್ತಾ ಇತ್ತು. ಸೊ ಡೈರೆಕ್ಟ್ ಆಗಿ ಕೇಳ್ತೀನಿ, ನೀವು ಮತ್ತೆ ನಮ್ರತ ತುಂಬಾ ಫ್ರೆಂಡ್ಸ್ ಆಗಿದ್ದಂತಹ ಒಂದು ಆ ಟೈಮಲ್ಲಿ, ಬಿಕಾಸ್ ಎಲ್ಲರೂ ಕೂಡ ಬೇರೆನೇ ಅನ್ಕೊಂಡಿದ್ರು. ನೀವು ಹೊರಗಡೆ ಬಂದ್ಮೇಲೂ ನೀವು ಅದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಕೊಟ್ಟಿರ್ಲಿಲ್ಲ. ಒಳಗಡೆ ಹೋದ್ಮೇಲೆ ನಿಮ್ ಸಿಟ್ಟನ್ನೇ ನೀವು ನಮ್ರತನ ಮೇಲೆ ತೀರಿಸ್ಕೊಳ್ತೀರಾ. ಸೊ ಅವರಿಗೆಲ್ಲ ಅನ್ನೋದು ಆತರ, ಐ ಮೀನ್ ಒಂಥರ ಬಿಹೇವಿಯರ್. ನಾನೇನು ಅನ್ಲಿಲ್ಲ ಮ್ಯಾಮ್, ನೀವು ಈಗಲೂ ಟೆಲಿಕಾಸ್ಟ್ ಹೋಗಿ ನೋಡಿದ್ರೆ ನಾನೇನು ಹೇಳೇ ಇಲ್ಲ, ಅಂದ್ರೆ ನಾನು ಮಾತಾಡಿಲ್ಲ ಅಷ್ಟೇ. ಅಂಡ್ ಇನ್ನೊಂದೇನಾಗುತ್ತೆ ಅಂದ್ರೆ ಎವ್ರಿಥಿಂಗ್ ಇಸ್ ನಾಟ್ ಟೆಲಿಕಾಸ್ಟ್. ಎವ್ರಿಥಿಂಗ್ ಇಸ್ ನಾಟ್ ಟೆಲಿಕಾಸ್ಟೆಡ್. ಸೊ ನಾನೇನು ಅಂದರೆ ಕೆಟ್ಟದಾಗೇನು ವರ್ತನೆ ಮಾಡಿಲ್ಲ, ಆ್ಯಂಡ್ ನಾನು ಅವ್ರಿಗೇನು ಹೇಳಿಲ್ಲ. ಅದು ಆಮೇಲೆ ಎವ್ರಿಥಿಂಗ್ ಇಸ್ ಅ ಪರ್ಸ್ಪೆಕ್ಟಿವ್ ಮ್ಯಾಮ್. ಅಂದರೆ ನೀವು ಈ ಕಡೆಯಿಂದ ನೋಡಿದ್ರೆ ನಾನು ಕರೆಕ್ಟ್ ಅನ್ಸುತ್ತೆ, ಆ ಕಡೆಯಿಂದ ನೋಡಿದ್ರೆ ಅವ್ರು ಕರೆಕ್ಟ್ ಅನ್ಸುತ್ತೆ. ಆ್ಯಂಡ್ ಇದ್ರ ಬಗ್ಗೆ ನಾನು ಜಸ್ಟಿಫಿಕೇಶನ್ ಕೊಡೋದು, ಇನ್ನೇನೋ ಮಾಡೋದು ಅಂದರೆ ಐ ಆಮ್ ನಾಟ್ ಇನ್ ಅ ಮೂಡ್ ಫಾರ್ ದ್ಯಾಟ್. ಆ್ಯಂಡ್ ಆಲ್ಸೋ ಈಗ ಯಾರೋ ನನ್ನನ್ನು ಕೆಟ್ಟವರು ಅಂತ ಅನ್ಕೊಂಡ್ರೆ ನಾನು ಕೆಟ್ಟವನೇ, ಈಗ ಯಾರೋ ನನ್ನನ್ನು ಒಳ್ಳೆಯವನು ಅಂತ ಅನ್ಕೊಂಡ್ರೆ ನಾನು ಒಳ್ಳೆಯವನೇ ಅಷ್ಟೇ. ಆ್ಯಂಡ್ ಇಟ್ ಡಸಂಟ್ ಮ್ಯಾಟರ್ ಟು ಮೀ ಆಟ್ ಆಲ್. ಸೊ ಫ್ರೆಂಡ್ಶಿಪ್ ಇವಾಗಲೂ ಇದೆಯಾ ನಿಮ್ಮಿಬ್ಬರ ಮಧ್ಯೆ, ಅಥವಾ ಯು ಆರ್ ನಾಟ್ ಇನ್ ಟಚ್ ವಿತ್? ನಾಟ್ ಇನ್ ಟಚ್. ಓಕೆ, ಸೊ ಅದನ್ನ ಬಿಟ್ಟು ಹಾಕೋಣ, ಬೇಡ. ಅದೊಂದು ಸ್ವಲ್ಪ ಮೂಡ್ ಆಫ್ ಮಾಡುತ್ತೆ ಅಂತ ಅನ್ಸುತ್ತೆ, ಬಿಕಾಸ್ ನಾನು ನಿಮ್ಮ ಮುಖ ನೋಡ್ತಾ ಇದ್ದೆ, ನನಗೆ ಅದು ಬೇರೆ ಕಡೆ ಹೋದಂಗೆ ಆಯಿತು. ಬಟ್ ವಿನಯ್, ಹಿ ಈಸ್ ಯುವರ್ ಫ್ರೆಂಡ್. ನಾನು ಅನ್ಕೊಂಡಿರೋ ಮಟ್ಟಿಗೆ ನೀವಿಬ್ರು ಒಳ್ಳೆ ಫ್ರೆಂಡ್ಶಿಪ್ಪು, ಬಿಕಾಸ್ ನೀವು ಒಂದು ರಿಯಾಲಿಟಿ ಶೋ ಕೂಡ ಮಾಡಿದ್ರಿ ಮೊನ್ನೆ, ಅದರಲ್ಲೂ ಇದ್ರಿ ಅನ್ಸುತ್ತೆ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ. ಸೊ ನಿಮ್ಮ ಮತ್ತೆ ವಿನಯ್ ಫ್ರೆಂಡ್ಶಿಪ್ ಯಾವ ತರ ನಡೀತಾ ಇದೆ? ಸ್ವಲ್ಪ ದಿನದಲ್ಲಿ ನಿಮ್ಮಿಬ್ರು ಮಧ್ಯನೂ ಕೂಡ ಒಂದ್ ಸ್ವಲ್ಪ ಮನಸ್ತಾಪ ಅಂತ ಏನು ಮನಸ್ತಾಪ ಆಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ಬಂದ್ಬಿಡುತ್ತೆ. ನಾವು ಸೋಷಿಯಲ್ ಮೀಡಿಯಾದ ನೋಡ್ಬಿಟ್ಟು ನಾವು ನಿಮ್ಮನ್ನ ಕೇಳಲೇಬೇಕಾಗುತ್ತೆ. ಬಿಕಾಸ್ ಇಲ್ಲ, ನನ್ನ ವಿನಯ್ ಮಧ್ಯ ಯಾವ ಮನಸ್ತಾಪನೂ ಇಲ್ಲ. ಬಿಗ್ ಬಾಸ್ ಅಲ್ಲಿ ಫಸ್ಟ್ ದಿನದಿಂದ ಅವ್ರು ನನ್ನ ಫ್ರೆಂಡ್ ಆಗಿದ್ರು, ಕೊನೆಯ ದಿನದ ತನಕ ಫ್ರೆಂಡ್ ಆಗಿದ್ರು. ಅವತ್ತು ಏನು ಫ್ರೆಂಡ್ಶಿಪ್ ಇದೆ, ಇವತ್ತು ಅದೇ ಫ್ರೆಂಡ್ಶಿಪ್ ಇದೆ. ಇವಾಗಲೂ ನನಗೆ ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಸಿಗ್ತಾರೆ. ಆ್ಯಂಡ್ ಇವಾಗಲೂ ನಾವು ಬಿಗ್ ಬಾಸ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಇಬ್ರು ಅದೇ, ನಾವು ಬಿಗ್ ಬಾಸ್ ಅಲ್ಲಿ ಏನು ಟಾಸ್ಕ್ಗಳು ಆಡ್ತಾ ಇದ್ವೋ ಇಲ್ಲೂ ಅದೇ ಟಾಸ್ಕ್ ಆಡಿದ್ವಿ. ಆ್ಯಂಡ್ ದೆರ್ ಇಸ್ ದ್ಯಾಟ್ ಸೇಮ್ ಫ್ರೆಂಡ್ಶಿಪ್.
ಬಟ್ ಒಂದು ವಿಚಾರ ಆಗತ್ತೆ ಬಿಕಾಸ್ ಒಳ್ಳೆ ಒಂದು ಹೆಸರಿಟ್ಕೊಂಡಿರೋ ಟೈಮಲ್ಲಿ ಏನೋ ಒಂದು ರೀಲ್ಸ್ ಮಾಡಿ ಅವರಿಬ್ಬರ ಮಧ್ಯೆ ಒಂದು ಆ ಥರದೊಂದು ಇನ್ಸಿಡೆಂಟ್ ನಡೆದೋಗುತ್ತೆ. ಸೊ ಈ ಥರದ ಇನ್ಸಿಡೆಂಟಿಂದ ಎಷ್ಟರ ಮಟ್ಟಿಗೆ ಅವರಿಗೆ ಕಷ್ಟ ಆಗಬಹುದು ಅವರ ಕರಿಯರಲ್ಲಿ ಅಥವಾ ಅದರಿಂದ ಹೊರಗೆ ಬರೋದಕ್ಕೆ ಜನಗಳ ದೃಷ್ಟಿಯಿಂದ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ನೀವು ಇದ್ರ ಬಗ್ಗೆ ಯಾವ ಥರ ಅನಲೈಸ್ ಮಾಡ್ತೀರಾ? ಆ್ಯಸ್ ಅ ಫ್ರೆಂಡ್ ಆಗಿ ಕೇಳ್ತಾ ಇದ್ದೀನಿ ವಿನಯ್ಗೆ. ಮ್ಯಾಮ್ ಅಂದರೆ ಅದು ಯಾರೂ ಗೊತ್ತಿದ್ದು ಮಾಡೋಕ್ಕೆ ಹೋಗಲ್ಲ ಅದನ್ನು. ಅದು ಏನೋ ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಆಗೋಗಿರೋದು. ಆ್ಯಂಡ್ ಅದರಿಂದ ಅವರೆಲ್ಲ ಹೊರಗೆ ಬಂದಿದ್ದಾರೆ. ಆ್ಯಂಡ್ ಇಟ್ ಇಸ್ ಎ ಲೆಸನ್ ಲರ್ನ್ಡ್ ಅಷ್ಟೇ. ಅಂದರೆ ಯಾರ್ಯಾರು ನಾವು ಸೋಷಿಯಲ್ ಮೀಡಿಯಾದಲ್ಲಿದ್ದೀವಿ, ವಿ ಆಲ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಈಗ ಮೊನ್ನೆ ನಾನು ಸೆಟ್ಟಲ್ಲಿದ್ದೆ, ಅದರಲ್ಲಿ ವಿ ವರ್ ಶೂಟಿಂಗ್ ಆ್ಯಂಡ್ ಮೈತ್ರಿ ಒಂದು ಕತ್ತಿ ತೊಗೊಂಡು ಯಾರನ್ನೋ ವಿಲನ್ನ ಏನೋ ಸಾಯಿಸ್ತಾರೆ. ಸೊ ನಾನೇನೋ ಸ್ಟೋರಿ ಹಾಕೋಣ ಅಂತ ಅಂದ್ಕೊಂಡೆ ಕತ್ತಿ ತೊಗೊಂಡು. ಆಮೇಲೆ ಮತ್ತೆ ನನಗೆ ಇದು ಫ್ಲ್ಯಾಶ್ ಆಯಿತು ದ್ಯಾಟ್ ಇದನ್ನು ಮಾಡೋಂಗಿಲ್ಲ ಅಂತ. ಆಮೇಲೆ ಅವ್ರದ್ದು ಯಾವುದೋ ಒಂದು ಶಾರ್ಟ್ ಹಾಕಿದ್ದೆ, ಅದರಲ್ಲೂ ಹೇಳಿದ್ದೆ ದ್ಯಾಟ್ ಇದು ಪ್ರಾಪ್, ಇದು ರಿಯಲ್ ಇದಲ್ಲ ಅಂತ. ಸೊ ಹಂಗೆ ಒಂದೊಂದ್ಸತಿ ಯಾರೋ ಒಬ್ಬರಿಂದ ಎಲ್ಲರೂ ಪಾಠ ಕಲಿತೀವಿ. ಆ್ಯಂಡ್ ಅವರು ಪಾಠ ಕಲ್ತಿದ್ದಾರೆ, ನಾವುಗಳು ಪಾಠ ಕಲ್ತಿದ್ದೀವಿ. ಓಕೆ. ಸೊ ಸೋಷಿಯಲ್ ಮೀಡಿಯಾ ಆರ್ಟಿಸ್ಟ್ಗಳ ಲೈಫಲ್ಲಿ ಒಂದು ಬ್ಲೆಸ್ಸಿಂಗ್ ಕೂಡ ಹೌದು, ಅದರ ಜೊತೆಗೆ ಒಂದು ಕರ್ಸ್ ಕೂಡ ಹೌದು. ಬಿಕಾಸ್ ನೀವು ಎರಡೂ ಫೇಸನ್ನು ನೋಡಿರ್ತೀರಾ. ನೀವು ಯಾವ ಥರ ಅದನ್ನು ಹ್ಯಾಂಡಲ್ ಮಾಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥದ್ದನ್ನೆಲ್ಲ? ಮ್ಯಾಮ್ ಟು ಮೀ ಗುಡ್ ಥಿಂಗ್ ಮತ್ತು ಬ್ಯಾಡ್ ಥಿಂಗ್ ಎರಡನ್ನೂ ಕೇಳ್ತಾ ಇದೆ. ಸೋಷಿಯಲ್ ಮೀಡಿಯಾ ಇಸ್ ಅ ಟೂಲ್. ಯಾವ ಥರ ಟೂಲ್ ಅಂದರೆ ನಾವು ಮಾಡೋ ಕೆಲಸನ ಪ್ರಮೋಟ್ ಮಾಡೋಕ್ಕೆ ಒಂದು ಟೂಲ್. ಆ್ಯಂಡ್ ನಮ್ಮ ಆಡಿಯನ್ಸ್ ಯಾರಿದ್ದಾರೆ, ನಮ್ಮನ್ನು ಇಷ್ಟಪಡೋರು ಯಾರಿದ್ದಾರೆ, ಅವ್ರ ಜೊತೆ ಕನೆಕ್ಟ್ ಆಗೋಕ್ಕೆ ಒಂದು ಇಟ್ಸ್ ಅ ಟೂಲ್. ಆ್ಯಂಡ್ ಸುಮಾರು ಜನಕ್ಕೆ ಇಟ್ ಇಸ್ ಆಲ್ಸೋ ಅ ನ್ಯೂ ವೇ ಆಫ್ ಮೇಕಿಂಗ್ ಮನಿ. ನಮ್ಮ ಒಂದಷ್ಟು ಜನ ವಿ ಆರ್ ಮೇಕಿಂಗ್ ಮನಿ ಔಟ್ ಆಫ್ ಇನ್ಸ್ಟಾಗ್ರಾಮ್ ಅವ್ರ ಫೇಸ್ಬುಕ್. ಆ್ಯಂಡ್ ಅದರಿಂದ ಸುಮಾರು ಜನ ಅವ್ರ ಮನೇನೂ ನಡೆಸ್ತಾ ಇದ್ದಾರೆ. ಸೊ ಇದೆಲ್ಲ ಪಾಸಿಟಿವ್ ಇದ್ದಾಗ ಅದರಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ. ಎನಿಥಿಂಗ್, ಯಾವುದೇ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಇನ್ಯಾವುದೋ ಮೀಡಿಯಾ ಇರ್ಬೋದು, ಎಷ್ಟು ಪಾಸಿಟಿವ್ ಇರುತ್ತೋ ಅಷ್ಟು ನೆಗೆಟಿವ್ ಇರುತ್ತೆ. ಬಟ್ ನಮಗೆ ಆ ಡಿಫ್ರೆನ್ಸಿಯೇಷನ್ ಮಾಡೋಕ್ಕೆ ಗೊತ್ತಾಗಬೇಕು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಯಾರಿಗೂ ಗೊತ್ತಾಗಲ್ಲ. ಅಂದರೆ ನಾನು ಸೋಷಿಯಲ್ ಮೀಡಿಯಾಗೆ ಬಂದಾಗ, ಅಂದರೆ ಸ್ಟಾರ್ಟಿಂಗಲ್ಲಿ ನಮ್ಮ ಇಂಡಸ್ಟ್ರಿಗೆ ಬಂದಾಗ ನನಗೂ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಯಾರೋ ಕೆಟ್ಟ ಕಮೆಂಟ್ ಹಾಕಿದ್ರೆ ಬೇಜಾರು ಮಾಡ್ಕೋತಾ ಇದ್ದೆ, ಇನ್ನೇನೋ ನನ್ನ ಮೂಡ್ ಆಫ್ ಆಗೋದು. ಬಟ್ ಈಗ ಐ ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್ ಅದನ್ನೆಲ್ಲ ದೂರ ಇಟ್ಟು ನಿನ್ನ ಇಂಟೆಂಟ್ ಏನು, ನೀನು ಏನು ಮಾಡೋಕ್ಕೆ ಬಂದಿದ್ಯಾ ಸೋಷಿಯಲ್ ಮೀಡಿಯಾದಲ್ಲಿ? ನಿನ್ನ ಕೆಲಸನ ಪ್ರಮೋಟ್ ಮಾಡೋಕ್ಕೆ ಬಂದಿದ್ಯಾ, ಇಲ್ಲ ನಿಂದು ಯಾವುದೋ ಕೊಲ್ಯಾಬ್ ಮಾಡೋಕ್ಕೆ ಬಂದಿದ್ಯಾ, ಅಷ್ಟೇ. ಡೂ ದ್ಯಾಟ್ ಆ್ಯಂಡ್ ಸ್ವಿಚ್ ಇಟ್ ಆಫ್. ಓಕೆ. ಇಟ್ಸ್ ಅಬೌಟ್ ಸ್ಟ್ರೈಕಿಂಗ್ ದಟ್ ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ನೀವು ಅಷ್ಟೇ. ಓಕೆ. ಸೊ ಕಿರುತೆರೆಯಲ್ಲಂತೂ ನೀವು ಚಿರಪರಿಚಿತರು, ಎಲ್ರಿಗೂ ಗೊತ್ತು ಸ್ನೇಹಿತಂದ್ರೆ ಯಾರು ಅಂತಂದು. ಸೊ ನಿಮ್ಮ ಒಂದು ಲಕ್ಕನ್ನು ನೀವು ಹಿರಿತೆರೆಗೂ ಕೂಡ ತೊಗೊಂಡು ಹೋಗಬೇಕು ಅನ್ನೋ ಪ್ಲ್ಯಾನ್ಸ್ ಏನಾದರೂ ಇದೆಯಾ? ಎಸ್ ಮ್ಯಾಮ್. ಅಂದರೆ ದ್ಯಾಟ್ ಈಸ್ ದ ಫೈನಲ್ ಡ್ರೀಮ್. ನಾನು ಯಾವಾಗಲೂ ಹೇಳ್ದಂಗೆ ಸಿನಿಮಾ ನನ್ನ ಫಸ್ಟ್ ಲವ್. ಆ್ಯಂಡ್ ಆ ಕನಸು ಇದ್ದೇ ಇದೆ, ಆ್ಯಂಡ್ ಆ ಕನಸು ಇದ್ದೇ ಇರುತ್ತೆ. ಆ್ಯಂಡ್ ಇವತ್ತೆಲ್ಲ ನಾಳೆ ಅದು ಆಗುತ್ತೆ. ಆ್ಯಂಡ್ ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್. ಯಾವುದಾದ್ರೂ ಸ್ಟೋರಿ ಕೇಳಿರೋದು ಅಥವಾ ಪ್ರಾಜೆಕ್ಟ್ ನಡೀತಾ ಇದೆ, ಬಟ್ ನಥಿಂಗ್ ಇಸ್ ಫೈನಲೈಸ್ಡ್ ಯೆಟ್. ಆ್ಯಂಡ್ ಫೈನಲೈಸ್ ಆದಾಗ ಇದೇ ಸೋಷಿಯಲ್ ಮೀಡಿಯಾಗೆ ಬಂದು ನಾವು ಪ್ರಮೋಟ್ ಮಾಡ್ತೀವಿ, ನೋಡಿ ನೋಡಿ ಅಂತೀವಿ. ಈಗ ಹೇಗೆ ನನ್ನ ಮೈಕ್ರೋ ಸೀರೀಸನ್ನು ಪ್ರಮೋಟ್ ಮಾಡ್ತಾ ಇದ್ದೀನೋ, ನೋಡಿ 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 ಅಂತ, ಅವಾಗ ಅದನ್ನು ಪ್ರಮೋಟ್. ಓಕೆ. ಸೊ ಇವಾಗ ಸೀರಿಯಲ್ಗಳು ಅಥವಾ ವೆಬ್ ಸೀರೀಸ್ ಏನೋ ಹೇಳ್ತಾ ಇದ್ರಿ ನೀವು, ಏನೇನು ಪ್ಲಾನ್ಸ್ ಇದೆ, ಏನೇನು ಮಾಡ್ತಾ ಇದ್ದೀರಾ, ಯಾವುದ್ರಲ್ಲಿ ಬ್ಯುಸಿ ಆಗಿದ್ದೀರಾ ನೀವು? ಮ್ಯಾಮ್ ಈಗ ಸದ್ಯಕ್ಕೆ ಬುಲೆಟ್ ಅನ್ನೋ ಆ್ಯಪಲ್ಲಿ ಮ್ಯಾರೇಜ್ ಡೀಲ್ ಅನ್ನೋ ಒಂದು ವೆಬ್ ಸೀರೀಸ್ ಇದೆ, ಆಲ್ರೆಡಿ ಮಾಡಿದ್ದೀನಿ. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ನೀವು ನೋಡಿದ್ದೀರಾ? ನಾನು ನೋಡಿದ್ದೀನಿ, ಹೌದು. ಯಾ, ಸೊ ಅದೊಂದು ನಡೀತಾ ಇದೆ. ಆ್ಯಂಡ್ ಐ ಮೈಟ್ ಡೂ ಒನ್ ಮೋರ್ ವೆಬ್ ಸೀರೀಸ್. ಓಕೆ. ಸೊ ಅದು ಬಿಟ್ಟು ಒಂದೆರಡು ಸೀರಿಯಲ್ಗಳ್ದು ಮಾತುಕತೆ ನಡೀತಾ ಇದೆ. ಲೆಟ್ಸ್ ಸಿ. ಆ್ಯಂಡ್ ನಮ್ಮ ಫೀಲ್ಡಲ್ಲಿ ಹೆಂಗೆ ಅಂದರೆ ನಾವು ಮುಚ್ಚುಮರೆ ಮಾಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ನಾವು ಏನೇ ಮಾಡಿದ್ರೂ ಅದು ನ್ಯೂಸ್ ಬಂದೇ ಬರುತ್ತೆ, ಅದು ನೀವು ತೋರಿಸ್ತೀರಾ. ನಾವು ಮುಚ್ಚುಮರೆ ಮಾಡಿದ್ರೆ ಮತ್ತೆ ಇನ್ನೂ ಜಾಸ್ತಿ ನ್ಯೂಸ್ ಆಗ್ಬಿಡುತ್ತೆ, ಯಾಕೆ ಬೇಕು ಸುಮ್ಮನೆ ಅಲ್ವಾ? ಆ್ಯಂಡ್ ಅದು ಪ್ರಮೋಟ್ ಮಾಡೇ ಮಾಡ್ತೀವಿ. ಆ್ಯಂಡ್ ಪ್ರಮೋಟ್ ಮಾಡಿ ಜನ ನೋಡಿದ್ರೇ ನಮಗೆ ಕೆಲಸ, ಆ್ಯಂಡ್ ವಿ ವಿಲ್ ಸಕ್ಸೀಡ್. ಸೊ ಯಾ. ಓಕೆ. ಸೊ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದೀರಾ, ತುಂಬ ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ, ನಿಮ್ಮ ಟೈಮ್ನ ನಮಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮ್ಮ ಎಲ್ಲ ಪ್ಲ್ಯಾನ್ಸ್ಗೂ ಆಲ್ ದಿ ಬೆಸ್ಟ್. ಎಲ್ಲ ನಿಮ್ಮ ಕನಸು ಈಡೇರಲಿ ಅಂತ ನಮ್ಮ ಕಡೆಯಿಂದ ನಾವು ಆಶಿಸ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.
ಎಸ್, ಇದಾಗಿತ್ತು ಸ್ನೇಹಿತ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.